ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶ್ರೀಸ್ ಕಿಚನ್ಗೆ ಸ್ವಾಗತ. ಈಗ ದೇಶಾದ್ಯಂತ ಕೊರೋನಾ ವೈರಸ್ ಹರಡ್ತಾ ಇದೆ. ಆದ್ದರಿಂದ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಇದಕ್ಕೆ ನಾವು ಒಂದು ಸಿಂಪಲ್ ಆಗಿ ಒಂದು ಕಷಾಯ ಹೇಗೆ ಮಾಡೋದಂತ ನೋಡೋಣ. ಕಷಾಯಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಮೆಣಸು, ಜೀರಿಗೆ, ಅರಿಶಿಣ, ಧನಿಯಾ, ಲವಂಗ, ಮೆಂತೆ, ಬೆಲ್ಲ, ಪುದೀನ, ನೀರು, ತುಳಸಿ ಮತ್ತು ಒಣಶುಂಠಿ. ಗ್ಯಾಸ್ಟ್ರಿಕ್ ಕಮ್ಮಿ ಮಾಡೋಕ್ಕೆ ಧನಿಯಾ 1 ಸ್ಪೂನ್, ಶುಗರ್ BP ನಿಯಂತ್ರಣಕ್ಕೆ ಮೆಂತೆ ಅರ್ಧ ಸ್ಪೂನ್, ಆಂಟಿ ಆಕ್ಸಿಡೆಂಟ್ಸ್ ಹೊಂದಿರುವ ಕರಿಮೆಣಸು 5, ಕ್ಯಾನ್ಸರ್ ತಡಿಲಿಕ್ಕೆ ಜೀರಿಗೆ 1 ಸ್ಪೂನು, ತೂಕ ಕಮ್ಮಿ ಮಾಡಲಿಕ್ಕೆ ಒಣಶುಂಠಿ 1 ಇಂಚು, ಹೊಟ್ಟೆ ಹುಣ್ಣು ಆಗದಿರಲು ಲವಂಗ 1. ಇವನ್ನೆಲ್ಲ ಚೆನ್ನಾಗಿ ಕುಟ್ಟಿ ತರಿತರಿಯಾಗಿ ಪುಡಿ ಮಾಡಬೇಕು. ಪಾತ್ರೆಗೆ 1 ಲೋಟ ನೀರು ಹಾಕಿ ಮಧ್ಯಮ ಉರಿಯಲ್ಲಿ ಇಡಿ. ಕುಟ್ಟಿದ ಪುಡಿ ಹಾಕಿ 10 ನಿಮಿಷ ಕುದಿಸಿ. ಕುದ್ದ ನಂತರ ಪುದೀನ ಎಲೆ 5, ತುಳಸಿ ಎಲೆ 5 ಮತ್ತು ಅರಿಶಿನ 2 ಚುಟುಕಿ ಹಾಕಿ ಮತ್ತೆ 1 ನಿಮಿಷ ಕುದಿಸಿ. ಮೂರು ಸ್ಪೂನ್ ಬೆಲ್ಲ ಸೇರಿಸಿ. ಎರಡು ನಿಮಿಷ ಕುದಿಸಿ ನಂತರ ಸೋಸಿ. ಈ ಕಷಾಯನ ದಿನಕ್ಕೆ 2 ರಿಂದ 3 ಬಾರಿ ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ಹೆಚ್ಚಾಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.